ಓಂ ತದೇತತ್ಸಹಸ್ರಂ ತತ್ಸರ್ವಂ ತಸ್ಯ ಮೇನ್ನಂ ಮಿತ್ರಂ ದಕ್ಷಿಣಂ ಸದಿತಿ ಪ್ರಾಣಃ ಪರೋಕ್ಷಪ್ರಿಯಾ ಇವ ಹಿ ದೇವಾಃ ಓಂ ಕಮಾಯ ನಮಃ. ಓಂ ಅತಿಷ್ಠಂತೀನಾಂ ಅನಿವೇಶನಾನಾಂ ಕಾಷ್ಠಾನಾಂ ಮಧ್ಯೆ ನಿಹಿತಂ ಶರೀರಂ ವೃತ್ರಸ್ಯ ನಿಣ್ಯಂ ವಿಚರಂತ್ಯಾಪೋ ದೀರ್ಘಂ ತಮ ಅಶಯತ್. ಶ್ರೀ ಗುರುಭ್ಯೋ ನಮಃ. ಅನುಶಾಸನ ಪರ್ವದ 340ನೇ ಭಾಗ ಇದು. ಇಲ್ಲಿ 82ನೆಯ ನಾಮ ವಿಷ್ಣು ಸಹಸ್ರನಾಮ ಸ್ತೋತ್ರದ್ದು ಕ್ರಮ ಅನ್ನುವ ನಾಮ ಮತ್ತೆ ಅದನ್ನು ವ್ಯಾಖ್ಯಾನಿಸುವಂತಹ ಬೃಹತಿ ಮಂತ್ರವನ್ನು ಕೂಡ ನಾವು ನೋಡೋರಿದ್ದೇವೆ. ಕ್ರಮ ಅನ್ನುವ ಶಬ್ದಕ್ಕೆ ಏನೇನು ಅರ್ಥಗಳಿವೆ ಅಂತ ಅನ್ನೋದನ್ನು ನೋಡೋಣ. ಕ್ರಮ ಅಂದ್ರೆ ಒಂದು ಪಾದ ವಿಕ್ಷೇಪ, ಹೆಜ್ಜೆ ಇಡುವುದು, ಯಾವುದೇ ಪ್ರಾರಂಭ, ಹೀಗೆಲ್ಲ ಅರ್ಥ ಆಗ್ತವೆ. ಅಂಥ ಪ್ರಾರಂಭ ಅಥವಾ ಒಂದು ಕಾರ್ಯ ಉಳ್ಳವನು ಈ ಭಗವಂತ. ಮತ್ತೆ ಎಲ್ಲರಿಗೂ ಕೂಡ ಕ್ರಾಮಯತಿ ಪ್ರಾಪಯತಿ ಶುಭಾನಿ, ಸಜ್ಜನರಿಗೆ ಶುಭಗಳನ್ನು ಅಸಜ್ಜನರಿಗೆ ಅಶುಭಗಳನ್ನು ಕೊಡುವಂಥವನು. ಯುದ್ಧದಲ್ಲಿ ಶತ್ರುಗಳನ್ನ ದೂರ ದೂರಕ್ಕೆ ಅಟ್ಟುವವನು. ಆದ್ರಿಂದ ಆತನನ್ನ ಕ್ರಮ ಅಂತ ಹೇಳಬೇಕು. ಇದಲ್ಲದೆ ಸೃಷ್ಟಿ ಮೊದಲಾದ ಕ್ರಿಯೆಗಳೇನಿವೆ ಅವು ಕೂಡ ಆತನ ಕ್ರಮಗಳೇ. ಭೂಮಿಯಲ್ಲಿ ಹುಟ್ಟಿ ಆತ ಭೂಮಿಯನ್ನೆಲ್ಲ ಸಂಚರಿಸ್ತಾನೆ. ಅಶ್ವದ ಮೇಲೆ ಸಂಚಾರ ಮಾಡ್ತಾನೆ, ರಥದ ಮೇಲೆ ಸಂಚಾರ ಮಾಡ್ತಾನೆ. ಭಕ್ತರಿಂದ ತಮ್ಮ ಮನಸ್ಸುಗಳ ಮೂಲಕ ಈತ ತಿಳಿಯಲ್ಪಡುವವನು. ಇವನು ಆ ಭಕ್ತರನ್ನು ತಿಳಿತಾನೆ, ಅವರ ಹಿನ್ನೆಲೆಯನ್ನು ತಿಳಿತಾನೆ. ಕ್ರ ಅಂದ್ರೆ ಕ್ರಮ ಅಂತ, ಕ್ರ ಅಂದ್ರೆ ಕರ್ಮ, ಮ ಅಂದ್ರೆ ಜ್ಞಾನ. ಇಂಥ ಭಗವದ್ ವಿಷಯಕವಾದ ಜ್ಞಾನವನ್ನು ಪಡೆದು ಕರ್ಮವನ್ನು ಮಾಡಿದರೆ ಅದು ಸಾರ್ಥಕ ಆಗ್ತದೆ. ಸಾಧಕನಾದವನು ಸದ್ಗತಿಯನ್ನು ಪಡಿತಾನೆ. ಭಗವಂತ ಕ್ರ, ಎಲ್ಲವನ್ನೂ ಮಾಡುವವನು. ಕ್ರಿಯತೆ ಅನೇನೈತಿ ಕ್ರಹ, ಎಲ್ಲವೂ ಇವನಿಂದಲೇ ಮಾಡಲ್ಪಡುವುದರಿಂದ ಇವನೇ ಕ್ರ. ಮತ್ತು ಎಲ್ಲವೂ ಇವನಿಂದಲೇ ಮೀಯತೆ, ಸಂಹರಿಸಲ್ಪಡುವುದರಿಂದ ಆ ಕಾರಣದಿಂದಲೂ ಅವನನ್ನ ಕ್ರ ಅಂತ, ಮ ಅಂತ ಹೇಳ್ತಾರೆ. ಹೀಗೆ ಎಲ್ಲವನ್ನೂ ಮಾಡುವವನು ಮತ್ತು ಸಂಹರಿಸುವವನು. ಆ ಕಾರಣದಿಂದ ಅವನನ್ನ ಕ್ರಮ ಎಂಬ ಶಬ್ದದಿಂದ ವ್ಯವಹರಿಸ್ತಾರೆ. ಇದೇ ಮಂತ್ರವನ್ನು ಕೂಡ ಋಗ್ಭಾಷ್ಯದಲ್ಲಿ ವರ್ಣನೆ ಮಾಡಿದ್ದಾರೆ, ಈ ಹಿಂದಿನ ಎಲ್ಲಾ ಮಂತ್ರಗಳನ್ನು ಮಾಡಿದಂತೆ. ಅದಕ್ಕೆ ಆಚಾರ್ಯರು ಏನು ವ್ಯಾಖ್ಯಾನ ಮಾಡಿದ್ದಾರೆ, ಅದರ ಹಿನ್ನೆಲೆಯಲ್ಲಿ ರಘುನಾಥ ತೀರ್ಥರು ಮತ್ತು ಭಗವಂತ ಆಚಾರ್ಯರು ಅದನ್ನು ವ್ಯಾಖ್ಯಾನ ಮಾಡಿದ್ದಾರೆ. ಆ ಎರಡು ಅರ್ಥಗಳನ್ನು ನಾವು ನೋಡಬೇಕು. ಮತ್ತೆ ಆ ಈ ಬೃಹತಿ ಮಂತ್ರಕ್ಕೆ ನಾನೇನು ಅರ್ಥ ಮಾಡ್ಕೊಂಡಿದ್ದೇನೆ ಅಂತ ಅನ್ನೋದನ್ನು ಗಮನಿಸಬೇಕು. ಅತಿಷ್ಠಂತೀನಾಂ ಅನಿವೇಶನಾನಾಂ ಅಂತ ಏನೋ ಈ ಬೃಹತಿ ಮಂತ್ರ ಪ್ರಾರಂಭ ಕಾಣುತ್ತದೆ. ಮೂಲ ಋಗ್ವೇದದಲ್ಲಿಯೂ ಕೂಡ ಅಲ್ಲಿಂದಲೇ ಅತಿಷ್ಠಂತೀನಾಂ ಎಂಬ ಶಬ್ದದಿಂದಲೇ ಈ ಮಂತ್ರ ಪ್ರಾರಂಭ ಕಂಡಿದೆ. ಅಷ್ಟಕ ಕ್ರಮದಲ್ಲಿ 1, 2, 37, ಮಂಡಲ ಕ್ರಮದಲ್ಲಿ 1, 7, 32. ಆ ಮಂತ್ರದಲ್ಲಿ ಕೊನೆಗೆ ಇಂದ್ರಶತ್ರು ಅಂತಿದೆ ಮೂಲ ಋಗ್ವೇದದಲ್ಲಿ. ಇಲ್ಲಿ ಆ ಇಂದ್ರಶತ್ರು ಎಂಬ ಶಬ್ದ ಇಲ್ಲ. ಇಂದ್ರಶತ್ರು ಎಂಬ ಶಬ್ದ ಮುಂದಿನ ಅನುತ್ತಮ ಎಂಬ ನಾಮವನ್ನು ವ್ಯಾಖ್ಯಾನಿಸುವ 83ನೇ ಬೃಹತಿ ಮಂತ್ರದ ಜೊತೆಗೆ ಸೇರಿಕೊಂಡಿದೆ. ಹೀಗೆ ಅತಿಷ್ಠಂತೀನಾಂ ಅನಿವೇಶನಾನಾಂ ಅಲ್ಲಿಂದ ಪ್ರಾರಂಭಿಸಿಕೊಂಡು
ದೀರ್ಘಂ ತಮ ಅಶಯತ್. ಅಲ್ಲಿವರೆಗೆ ಇದು ಬೃಹತಿ ಮಂತ್ರ. ಈಗ ನಾವು ನೋಡಬೇಕಾದದ್ದು. ಅನಂತತ್ವಾನ್ ನೈವ ತಿಷ್ಠಂತಿ ಕಾಷ್ಠಾಃ ಅತಸ್ತಾಸಾಂ ನಗ್ರಹಂ ಕಿಂಚಿದಸ್ತಿ ನಿಣ್ಯಂ ಸುಖೇನೈವ ಚರಂತಿ ಚಾಪಃ ದೀರ್ಘಂ ತಮೋ ವೃತ್ರಸಂಧ್ಯಂ ತಮೋವಾ ದೀರ್ಘಮಂದಂ ಪ್ರಾಪ ವೃತ್ರಃ ಸಯೇವ ಅಂತ ಆಚಾರ್ಯರ ಶ್ಲೋಕ ಋಗ್ಭಾಷ್ಯದಲ್ಲಿ. ಅದಕ್ಕನುಸಾರವಾಗಿ ರಘುನಾಥ ತೀರ್ಥರು ಇವರೆಲ್ಲ ಅರ್ಥ ಬರೆದಿದ್ದಾರೆ. ಅತಿಷ್ಠಂತಿ ನಾಮ್ ಅಂದ್ರೆ ಪರ್ಯವಸಾನ ರಹಿತವಾದದ್ದು. ಋಗ್ಭಾಷ್ಯದಲ್ಲಿ ದಿಕ್ಕುಗಳು ಅನಂತ ಇರುವುದರಿಂದ ಅವು ಎಲ್ಲಾ ಕಡೆ ವ್ಯಾಪ್ತವಾಗಿಯೇ ಇರ್ತವೆ. ಎಲ್ಲಿಯೂ ಅವುಗಳಿಗೊಂದು ನಿಲುಗಡೆ ಅಂತ ಅನ್ನೋದಿರೋದಿಲ್ಲ. ಅದನ್ನೇ ರಘುನಾಥ ತೀರ್ಥರು ಅತಿಷ್ಠಂತೀನಾಂ ಅಪರ್ಯವಸಿತಾನಾಂ ಅಂತ ಅರ್ಥ ಬರೆದಿದ್ದಾರೆ. ಮತ್ತೆ ಅನಿವೇಶನಾನಾಂ ಅಂದ್ರೆ ನಿವೇಶನಂ ಅಂತರ್ಭಾವಕಂ ಕಿಂಚಿನ್ ನಾಸ್ತಿ ಆಸಾಮಿತಿ ಅನಿವೇಶನಾಃ ವ್ಯಾಪಿಕಾಃ ಅನಂತತ್ವಾದೇವ ಕ್ವಚಿತ್ ಅಂತರ್ಭಾವಯಿತು ಅಶಕ್ಯಾನಾಂ ಕಾಷ್ಠಾನಾಂ. ಈ ದಿಕ್ಕುಗಳನ್ನು ಒಳಗೊಂಬ ಯಾವುದೇ ಒಂದು ಪದಾರ್ಥವೂ ಇರೋದಿಲ್ಲ. ಯಾವುದೇ ಪದಾರ್ಥದೊಳಗೂ ಹಿಡಿಸುವುದಿಲ್ಲ ಈ ದಿಕ್ಕುಗಳು ಅಂತ ಅರ್ಥ. ಒಂದು ಕಿಲೋ ಸಕ್ಕರೆಯನ್ನ ಒಂದು ಡಬ್ಬಿಯಲ್ಲಿ ನಾವು ಹಾಕಿ ಇಡಬಹುದು. ಹಾಗಾಗಿ ಸಕ್ಕರೆಯನ್ನು ಒಳಗೊಳ್ಳುವಂಥದ್ದು ಆ ಡಬ್ಬಿ. ಸಕ್ಕರೆಯೋ ಮತ್ತು ಅದು ಹಾಲು, ನೀರು ಅವೆಲ್ಲ ಒಂದರೊಳಗೆ ಅಡಕ ಆಗ್ತವೆ. ದಿಕ್ಕುಗಳನ್ನು ಎಲ್ಲವನ್ನೂ ಅಡಕ ಮಾಡಿಕೊಳ್ಳುವಂಥ, ತನ್ನೊಳಗೆ ಸೇರಿಸಿಕೊಳ್ಳುವಂಥ ಯಾವುದೇ ವಸ್ತು ಇಲ್ಲ. ದಿಕ್ಕುಗಳಿಗಿಂತಲೂ, ದಿಕ್ಕು ಅಂದ್ರೆ ಆಕಾಶ, ಆಕಾಶಕ್ಕಿಂತಲೂ ದೊಡ್ಡದಾದ ವಸ್ತು ಯಾವುದೂ ಇಲ್ಲ ಅಂತ ಅದರ ಒಟ್ಟು ತಾತ್ಪರ್ಯ. ಅಂಥ ದಿಕ್ಕುಗಳ ನಡುವೆ ಈ ವೃತ್ರಾಸುರನನ್ನು ಕೊಂದು ಅವನ ಶರೀರವನ್ನು ಇಂದ್ರ ಚೆಲ್ಲಿದ. ಅವನನ್ನು ಕೊಂದು ಬಿಸಾಕಿದಾಗ ದಿಕ್ಕುಗಳಲ್ಲಿ ಅದು ಬಿದ್ದು ಹೋಯಿತು. ಆ ಕಡೆ ಈ ಕಡೆ ಚೆಲ್ಲಾಪಿಲ್ಲಿಯಾಗಿ ಬಿದ್ದು ಹೋಯಿತು ಅಂತ ಅಭಿಪ್ರಾಯ ಅಷ್ಟೆ. ಈ ವೃತ್ರಾಸುರ ನೀರಿಗೆ ಪ್ರತಿಬಂಧಕನಾಗಿದ್ದ. ಅವನು ಸತ್ತು ಹೋದ್ಮೇಲೆ ಆಪಹ, ಆ ನೀರುಗಳು ನಿಣ್ಯಂ ಅಂದ್ರೆ ಅತ್ಯಂತ ಸುಖಕರವಾಗಿ, ನಿಣ್ಯಂ ಸುಖೇನೈವ ಚರಂತಿ ಚಾಪಹ ಅಂತ ಮೂಲ ಆಚಾರ್ಯರ ಮಾತು. ನ್ಯ ಅಂದ್ರೆ ನ ಅಂದ್ರೆ ಸುಖಕರ, ನ ಅಂದ್ರೆ ಸುಖ, ನಿಯ ಅಂದ್ರೆ ಸುಖಕರ, ನೀ ಅಂದ್ರೆ ಅತ್ಯಂತ ಸುಖಕರವಾಗಿ, ಸುಲಲಿತವಾಗಿ, ಸರಾಗವಾಗಿ ಮುಂದೆ ಹರಿದವು ನೀರು ಅಂತ ಅರ್ಥ. ಅತಿಶಯಾರ್ಥೇ ನ್ಯಂ ಸುಖಂ ಕ್ರಿಯಾವಿಶೇಷಣಮೇತತ್ ಅತಿ ಸುಖೇನೈವ ಚರಂತಿ ಭೂಮೌ ಪ್ರವಾಹ ರೂಪೇಣ ವ್ಯಚರನ್. ನೀರು ಸರಾಗವಾಗಿ ಹರಿಯಿತು. ಆಗ ಆ ಪ್ರಜೆಗಳಿಗೆ ದೀರ್ಘವಾದ ದುಃಖ ಏನು ಬಂದು ಒದಗಿತ್ತು, ನೀರಿಲ್ಲದಂತಾದಾಗ್ಯ ಆ ದುಃಖ ಎಲ್ಲ ಹೊರಟೋಯಿತು. ಇಲ್ಲಿ ಕ್ರಮ ಎಂಬ ಶಬ್ದದಿಂದ ಭಗವಂತನ ಯಾಕೆ ಹೇಳಿದ್ದಾರೆ? ಕ್ರಮ ಎಂಬ ಶಬ್ದಕ್ಕೂ ಈ ನಾಮಕ್ಕೂ ಈ ಮಂತ್ರಕ್ಕೂ ಸಂಬಂಧ ಏನು ಅನ್ನೋದನ್ನು ಹೀಗೆ ನೋಡಬೇಕು. ದೇವರಾಜ ಇಂದ್ರನನ್ನ, ವೃತ್ರಾಸುರನನ್ನು ಕೊಂದು ಹಾಕಿ ಅವನನ್ನ ಎಲ್ಲ ಕಡೆ ಬೀಳಿಸಿದ. ಭಗವಂತ ಇಂದ್ರನೊಳಗೆ ನಿಂತು ವೃತ್ರಾಸುರನನ್ನ ಕೊಂದು ಕೆಡವಿದವನು ಇವನೇ. ಅದಲ್ಲದೆ ವೃತ್ರ ಅಂದ್ರೆ ಅಜ್ಞಾನ, ಆ ಅಜ್ಞಾನವನ್ನ ನಾಶಪಡಿಸಿದ. ಅಜ್ಞಾನ ದಿಕ್ಕಾಪಾಲಾಗಿ ಹೋಯಿತು. ನಾವು ಕನ್ನಡದಲ್ಲಿ ಹೇಳ್ತೀವಿ ದಿಕ್ಕಾಪಾಲಾಗುವುದು ಅಂತ, ಹಾಗರ್ಥ ಅಷ್ಟೇ ಇದಕ್ಕೆಲ್ಲ. ದಿಕ್ಕಾಪಾಲಾಗುವುದು ಅಂದ್ರೆ ಸುತ್ತಮುತ್ತಲು ಚದುರಿ ಹೋಗುವುದು ಅಂತ ಅರ್ಥ. ಹೀಗೆ ಆ ದಿಕ್ಕುಗಳ ಮಧ್ಯೆ ವೃತ್ರಾಸುರನ ಶರೀರ ಬಿದ್ದು ಹೋಯಿತು ಅಂದ್ರೆ ವೃತ್ರಾಸುರ ಸತ್ತು ದಿಕ್ಕಾಪಾಲಾದ. ಅಜ್ಞಾನವೂ ಕೂಡ ದಿಕ್ಕಾಪಾಲಾಯಿತು, ಎಲ್ಲಾ ಕಡೆ ಚದುರಿ ಹೋಯಿತು ಅಂತ ಅರ್ಥ. ಹೀಗೆ ಆ ವೃತ್ರಾಸುರನ ಶರೀರವನ್ನ ದಿಕ್ಕುಗಳಲ್ಲಿ, ವೃತ್ರಾಸುರನ ಶರೀರವನ್ನು ದಿಕ್ಕುಪಾಲು ಮಾಡಿದವನು ಈ ಭಗವಂತ. ದಿಕ್ಕುಪಾಲು ಮಾಡುವುದೇ ಕ್ರಮಿಸುವುದು. ಕ್ರಮಯತಿ ಅಂದ್ರೆ ಸಂಕ್ರಾಮಯತಿ ಅಂತ ಅರ್ಥ. ಈಗ ವೃತ್ರಾಸುರನ ಶರೀರವನ್ನು ದಿಕ್ಕುಪಾಲು ಮಾಡಿದವನು, ನೀರನ್ನ ಭೂಮಿಗೆ ಸಂಕ್ರಮಿಸುವಂತೆ ಮಾಡಿದವನು. ಅದೆರಡೂ ಅಲ್ಲಿದೆ ಕ್ರಮ ಎಂಬುದರಲ್ಲಿ. ಹೀಗೆ ಭಗವಂತನ ಕ್ರಮ ಎಂಬ ಮೂರ್ತಿ ಇಲ್ಲಿ ವರ್ಣಿತ ಆಗಿದೆ ಅಂತ ಅರ್ಥ. ಭಗವಂತರಾಯರ ವ್ಯಾಖ್ಯಾನದಲ್ಲಿ ದಿಶಾಮ ಅನಂತತ್ವೇನ ದೇವದತ್ತಸ್ಯ
ಈ ದಿಕ್ಕುಗಳೆಲ್ಲವೂ ಕೂಡ ಅನಂತವಾಗಿರುವುದರಿಂದ ಆ ದಿಕ್ಕುಗಳು ಅತಿಷ್ಠಂತೀನಾಂ ಅಂತ ವರ್ಣಿತ ಆಗಿವೆ. ನಿವಿಶಂತೆ ಅಸ್ಮಿನ್ನಿತಿ ನಿವೇಶನಂ ಗೃಹಂ. ಆ ದಿಕ್ಕುಗಳು ಒಂದು ಯಾವುದಾದರೂ ಮನೆ, ಮಠ ಇಂಥದ್ರೊಳಗೆ ಬಂದಿಯಾಗುವಂಥವಲ್ಲ. ಅತಸ್ತಾಸಾಂ ನಗೃಹಂ ಕಿಂಚಿದಸ್ತಿ. ಅವುಗಳಿಗೊಂದು ಮನೆಯೇ ಇಲ್ಲ ದಿಕ್ಕುಗಳಿಗೆ. ಅವುಗಳನ್ನು ಒಳಗೊಳ್ಳುವ, ನಮ್ಮನ್ನು ಒಳಗೊಳ್ಳುವಂಥದ್ದು ಮನೆ. ಮನೆ ನಮ್ಗಿಂತ ದೊಡ್ಡದಾಗಿರ್ತದೆ. ನಮ್ಮಂತ ಒಂದು 8-10 ಜನರನ್ನು ಒಳಗೊಳ್ಳುತ್ತದೆ ಮನೆ. ಆದರೆ ದಿಕ್ಕುಗಳನ್ನು ಒಳಗೊಂಡುವಂಥದ್ದು ಯಾವುದೂ ಇಲ್ಲ ಅಂತ ಅಭಿಪ್ರಾಯ. ಹೀಗೆ ಆ ವೃತ್ರಾಸುರ ಅಥವಾ ಅಜ್ಞಾನ ನಷ್ಟ ಆದಮೇಲೆ ಈ ನಮ್ಮ ಎಲ್ಲಾ ಕ್ರಿಯೆಗಳು ಕೂಡ, ವೈದಿಕ ಕ್ರಿಯೆಗಳೆಲ್ಲವೂ ಕೂಡ ಸರಾಗವಾಗಿ ಮುಂದೆ ಹರಿದವು ಅಂತ ಅರ್ಥ. ದೀರ್ಘಂ ತಮಃ ವೃತ್ತ ಸಂಜ್ಞಂ ತಮೋವ. ಅಜ್ಞಾನವೂ ಕೂಡ ನಷ್ಟವಾಯಿತು. ಆಪಹ ಅಂದ್ರೆ ವೈದಿಕ ಕ್ರಿಯೆಗಳು, ಅವು ಸುಲಲಿತವಾಗಿ ಮುಂದೆ ನಡೆದವು ಅಂತ ಅದರ ತಾತ್ಪರ್ಯ. ಆಪಹ ಶುಭಕ್ರಿಯಾ ಅಂತ ಭಗವಂತಾಚಾರ್ಯ ವ್ಯಾಖ್ಯಾನ. ನಮ್ ಅಂದ್ರೆ ಸುಖಂ. ಆ ಸುಖವೇ ಣ್ಯ, ಸ್ವಾರ್ಥೆ ಯತ್ ಪ್ರತ್ಯಯ ಬಂದಿದೆ. ಕ್ರಿಯಾ ವಿಶೇಷಣ ಸುಖೇನೈವ ಅನಾಯಾಸೇನೈವ, ಅದಕ್ಕೆ ಮತ್ತೆ ನೀ ಅಂತ ಉಪಸರ್ಗ ಬಂದಿದೆ. ಅನಾಯಾಸವಾಗಿ ಎಲ್ಲ ಧಾರ್ಮಿಕ ಕ್ರಿಯೆಗಳು ನಡೆದವು ಅಂತ ಅರ್ಥ. ಆ ದೀರ್ಘವಾದ ತಮಸ್ಸು ಕೂಡ ನಷ್ಟವಾಗಿ ಹೋಯಿತು ಅಂತ ಒಟ್ಟು ತಾತ್ಪರ್ಯ. ಭಗವಂತ ಆಚಾರ್ಯರ ವ್ಯಾಖ್ಯಾನದಲ್ಲಿ ಕ್ರಮ ಎಂಬ ನಾಮವನ್ನು ವಿವರಿಸುವ ಮಂತ್ರ ನಿನೇವ ಗಾವಃ ಅಪಾಂ ಬಲಮಪಿಹಿತಂ ಯದಾಸೀದ್ ವೃತ್ರಂ ಜಘನ್ವಾನ್ ಅಪತದ್ವವಾರ ಅಶ್ವೋ ವಾರೋ ಅಭವಸ್ತದಿದಂ ತದಿಂ ಅಂತ ಹೀಗೆ ಬೇರೆ ಮಂತ್ರ ಇದೆ. ಆ ಮಂತ್ರದ ಅರ್ಥವನ್ನು ನಾವು ಮುಂದೆ ನೋಡ್ತೇವೆ. ಸದ್ಯ ಇರುವ ಮಂತ್ರಕ್ಕೆ ಋಗ್ಭಾಷ್ಯದಲ್ಲಿ, ರಘುನಾಥ ತೀರ್ಥರ ವ್ಯಾಖ್ಯಾನದಲ್ಲಿ, ಭಗವಂತರ ವ್ಯಾಖ್ಯಾನದಲ್ಲಿ ಏನು ಅರ್ಥ ಇದೆ ಅಂತ ನೋಡಿ ಮುಗಿಸಿದ್ದೇವೆ. ಮುಂದೆ ಈ ಮಂತ್ರಕ್ಕೆ ಮತ್ತೆ ಈ ನಾಮಕ್ಕೆ ನನ್ನ ವ್ಯಾಖ್ಯಾನ ಏನಿದೆ ಅಂತ ಅನ್ನೋದನ್ನ ನೋಡೋಣ. ನಾನಿದನ್ನ ಪ್ರತ್ಯೇಕವಾಗಿ ವ್ಯಾಖ್ಯಾನಿಸಬೇಕಾಯಿತು. ಕಾರಣ ಏನು? ಕ್ರಮ ಅನ್ನುವುದು ಭಗವಂತನ ಒಂದು ನಾಮ. ಕ್ರಮ ಎಂಬ ಈ ಭಗವಂತನ ನಾಮ ಆ ಭಗವಂತನ ಗುಣಗಳನ್ನು ಹೇಳಬೇಕು. ಹಾಗಿರುವಾಗ ಆ ಕ್ರಮ ಎಂಬ ನಾಮವನ್ನು ವ್ಯಾಖ್ಯಾನಿಸುವ ಈ ಬೃಹತಿ ಮಂತ್ರದ ಶಬ್ದಗಳು ಕೂಡ ಭಗವಂತನ ಮಹಿಮೆಯನ್ನ ವರ್ಣನೆ ಮಾಡಬೇಕು. ಭಗವದ್ವಾಚಕವಾದ ಶಬ್ದ ಅಲ್ಲಿ ಬೇಕು. ನನ್ನ ದೃಷ್ಟಿ ಹೀಗೆ. ಇದೊಂದು ಮಂತ್ರವೂ ಕೂಡ 82ನೇ ಮಂತ್ರ. ಆ ಹಿಂದಿನ ವೃತ್ರಾಸುರ ಇತ್ಯಾದಿಗಳು ಯಾವುದೂ ಅಲ್ಲದೆ ಹೋದರೂ ಅದಕ್ಕೇನು ಸಂಬಂಧವಿಲ್ಲದಂತೆ ಒಂದು ಪ್ರತ್ಯೇಕವಾದ ಮಂತ್ರವಾಗಿಯೂ ನಮಗೊಂದು ಸಂದೇಶ ಕೊಡಬಹುದು ಈ ಮಂತ್ರ. ಅದಕ್ಕಾಗಿ ಆ ಮಂತ್ರವನ್ನ ಈ ಮುಂದಿನಂತೆ ನಾನು ಸ್ವಲ್ಪ ವ್ಯತ್ಯಸ್ತವಾಗಿ ವ್ಯಾಖ್ಯಾನ ಮಾಡ್ತಿದ್ದೇನೆ. ವೃತ್ರ ಎಂಬ ಶಬ್ದಕ್ಕೆ ಭಗವಂತ ಅಂತ ಈ ಹಿಂದೆ ಒಂದು 2-3 ಪ್ರಸಂಗಗಳಲ್ಲಿ ವ್ಯಾಖ್ಯಾನ ಮಾಡಿಯೇ ಇದ್ದೆ. ಅದೇ ನೆಲೆಯಲ್ಲಿ, ಅದೇ ಧಾಟಿಯಲ್ಲಿ ಮುಂದಿನ ವ್ಯಾಖ್ಯಾನವೂ ಕೂಡ ಇದೆ. ಮೊದಲು ಅನ್ವಯಾರ್ಥ ನೋಡೋಣ. ಅತಿಷ್ಠಂತೀನಾಂ, ಅದಕ್ಕೆಲ್ಲ ವ್ಯತ್ಯಾಸ ಇಲ್ಲ. ಪರ್ಯವಸಾನ ರಹಿತಾನಾಂ, ಕೊನೆಯೇ ಇಲ್ಲದ. ಅನಿವೇಶನಾನಾಂ, ಕಸ್ಮಿನ್ನಪಿ ಅನಂತರ್ಭೂತಾನಾಂ, ಯಾವ ಪದಾರ್ಥದಲ್ಲಿಯೂ ಹಿಡಿಸದ. ಕಾಷ್ಠಾನಾಂ ಮಧ್ಯೆ, ಕಾಷ್ಠ ಅಂದ್ರೆ ದಿಕ್ಕುಗಳು, ದಿಕ್ಕು ಅಂದ್ರೆ ಆಕಾಶ. ನ್ಯಾಯ ಸಿದ್ಧಾಂತದಲ್ಲಿ ದಿಕ್ಕು ಮತ್ತೆ ಆಕಾಶ ಎರಡು ಬೇರೆ ಬೇರೆ. ನಮ್ಮ ಸಿದ್ಧಾಂತದಲ್ಲಿ ದಿಕ್ಕೇ ಆಕಾಶ. ಆಕಾಶದ ಕೆಲವು ಭಾಗಗಳನ್ನೇ ಪೂರ್ವ, ದಕ್ಷಿಣ ಇತ್ಯಾದಿ ಶಬ್ದದಿಂದ ನಾವು ಹೇಳ್ತೇವಷ್ಟೆ. ಅಂಥ ದಿಕ್ಕುಗಳ ಕಡೆಗೆ ವೃತ್ರಾಸುರ ಅಂತ ಬೇರೆ ಇದ್ದಾನೆ. ನಾವಿಲ್ಲಿ ಆ ವೃತ್ರ ಎಂಬ ಶಬ್ದಕ್ಕೆ ಈ ಹಿಂದೆ ಸರ್ವ ಆವರಕ, ಎಲ್ಲರಿಗೂ ಅಜ್ಞಾನದ ಮುಸುಕನ್ನು ಮುಚ್ಚುವ ಭಗವಂತ ಅಂತ ಅರ್ಥ ಮಾಡ್ಕೊಂಡಿದ್ವಲ್ಲ, ಹಾಗೆ ಇಲ್ಲೂ ಕೂಡ ವೃತ್ರ ಅಂದ್ರೆ ಸರ್ವಾವರಕನಾದ ಭಗವಂತ, ಅವನ ಶರೀರ. ಭಗವಂತನ ಶರೀರ ಅಂದ್ರೆ ಭಗವಂತನ ಸ್ವರೂಪ ಅಂತ ಅರ್ಥ. ಅದು ಎಲ್ಲಾ ದಿಕ್ಕುಗಳಲ್ಲಿಯೂ ಆಕಾಶ ಇದ್ದಲ್ಲೆಲ್ಲ ಇದ್ದೇ ಇದೆ. ಆಕಾಶವತ್ ಸರ್ವಗತಸ್ಯ ನಿತ್ಯಂ. ಆಕಾಶ ಹೇಗೆ ಸರ್ವಗತನೋ
ಹಾಗೆ ಭಗವಂತನು ಸರ್ವಗತ ಅಂತ ಅರ್ಥ. ಅದಕ್ಕೆ ಭಗವಂತನ ಈ ಸರ್ವಗತವಾದ ಸ್ವರೂಪವನ್ನು ತಿಳಿಸಲಿಕ್ಕಾಗಿಯೇ ಆಪಹ ಅಂದ್ರೆ ವೇದಾಹ, ನನ್ನ ದೃಷ್ಟಿಯಲ್ಲಿ ಆಪಹ ಅಂದ್ರೆ ಆ ಕ್ರಿಯೆಗಳು, ವೈದಿಕ ಕ್ರಿಯೆಗಳು ಆಗಬಹುದು. ಆಪಹ ಅಂದ್ರೆ ವೇದಗಳು ಅಂತನೂ ಅರ್ಥ. ಇದು ನನಗೆ ಮುಖ್ಯ ಇಲ್ಲಿ. ನಿಣ್ಯಂ ಅತಿ ಸುಖಕರಂ, ಅತ್ಯಂತ ಸುಲಲಿತವಾಗಿ, ವಿಚರಂತಿ ಭಗವಂತಂ ಪ್ರತಿಪಾದೆಯಂತೆ, ಭಗವಂತನನ್ನು ನಾವು ತಿಳಿಸ್ತವೆ. ಹೀಗೆ ಭಗವಂತನ ವ್ಯಾಪ್ತವಾದ ಸ್ವರೂಪವನ್ನು ಶಾಸ್ತ್ರಗಳು ನಮಗೆ ತಿಳಿಸಿದ್ದರಿಂದ ಅತಃ ದೀರ್ಘಂ ತಮಃ, ನಮ್ಮಲ್ಲಿ ಸುದೀರ್ಘ ಕಾಲದಿಂದ ಇದ್ದಂತಹ ಅಜ್ಞಾನ ಅಶಯತ್ ಹತಮತಿಷ್ಠತ್, ನಷ್ಟವಾಗಿ ಹೋಯಿತು. ಕ್ರಮ ಎಂಬ ಶಬ್ದವನ್ನ ನಾವೀಗ ನೋಡಬೇಕು. ಕ್ರಮ ಅನ್ನೋ ಶಬ್ದ ಭಗವಂತನನ್ನು ಹೇಗೆ ಹೇಳುತ್ತದೆ, ನಮಗೀಗ ಬೇಕಾಗಿರುವುದು ಆ ಸಂಗತಿ. ಇದು ಕ್ರಮು ಪಾದ ವಿಕ್ಷೇಪೆ ಅಂತ ಧಾತು ಮೂಲ. ಪಾದ ವಿಕ್ಷೇಪ ಅಂದ್ರೆ ಒಂದು ಹೆಜ್ಜೆಯನ್ನು ಇಡುವುದು ಅಂತ ಅರ್ಥ ಆಗ್ತದೆ. ದಾರಿಯನ್ನು ಸವೆಸುವುದು, ದಾರಿಯನ್ನು ಕ್ರಮಿಸುವುದು ಅಂತ ಹೀಗೆಲ್ಲ ಹೇಳ್ತೀವಲ್ಲ, ಅಲ್ಲಿ ಎಲ್ಲಾ ಸಂದರ್ಭಗಳಲ್ಲೂ ಕೂಡ ಕ್ರಮ ಅನ್ನೋ ಧಾತುವೇ ಇರ್ತದೆ. ಹಾಗಾಗಿ ಕ್ರಮ ಅಂದ್ರೆ ಪಾದ ವಿಕ್ಷೇಪ. ನಮ್ಮದು ನಿಮ್ಮದು ಎಲ್ಲವೂ ಕೂಡ ಪಾದ ವಿಕ್ಷೇಪನೆ. ನಾವು ದಾರಿಯನ್ನ ಕಾಲುಗಳ ಮೂಲಕ ಸವಿಸ್ತೇವೆ, ಕೈಗಳ ಮೂಲಕ ಸವಿಸೋದಿಲ್ಲ. ಆದರೆ ಭಗವಂತನ ದೃಷ್ಟಿಯಲ್ಲಿ ಸ್ವರೂಪ ವಿಸ್ತಾರ ಅಂತ ಅರ್ಥ. ಒಟ್ಟಾರೆ ಭಗವಂತನ ಪಾದ ವಿಕ್ಷೇಪ ಅಂದ್ರೆ ಭಗವಂತನ ಸ್ವರೂಪದ ವ್ಯಾಪ್ತಿ ಅಂತ ಅರ್ಥ. ಛಾಂದೋಗ್ಯ ಉಪನಿಷತ್ತಿನ ಭಾಷ್ಯದಲ್ಲಿ 5ನೇ ಅಧ್ಯಾಯದಲ್ಲಿ ಉತ್ತಮಾನಾಂ ಹಿ ಪಾದೇನ ಸರ್ವಂ ರೂಪಂ ಹಿ ಭಣ್ ಕಥ್ಯತೆ ಅಂತ ಒಂದು ಪ್ರಮಾಣ ಶ್ಲೋಕವನ್ನು ಆಚಾರ್ಯ ಉದ್ಧರಿಸಿದ್ದಾರೆ. ಇದು ವೈಶ್ವಾನರ ರೂಪಿಯಾದ ಭಗವಂತನ ಪಾದಗಳೇ ಪೃಥ್ವಿ ಅಂತ ವರ್ಣನೆ ಮಾಡುವ ಪ್ರಸಂಗ ಅದು. ನಮಗೆ ನಾವು ಕೈಯಿಂದ ಊಟ ಮಾಡ್ತೀವಿ ಅಂತಂದ್ರೆ ಕೈಯಿಂದ ಊಟ ಮಾಡ್ತೇವೆ ಅಂತ ಅರ್ಥ. ಕಾಲಿನಿಂದ ನಾವು ಊಟ ಮಾಡ್ಲಿಕ್ಕೆ ಆಗೋದಿಲ್ಲ. ಕಾಲಿನಿಂದ ನಡೆದ್ರೆ ಕಾಲಿನಿಂದ ನಡೀತೇವೆ ಅಂತ ಅರ್ಥ. ಕೈಯಿಂದ ನಮಗೆ ನಡಿಲಿಕ್ಕೆ ಬರೋದಿಲ್ಲ. ಹಾಗಾಗಿ ನಮ್ಮ ಕಾಲು ಕಾಲೇ, ಕೈ ಕೈಯೇ, ಕಣ್ಣು ಕಣ್ಣೇ ನಮ್ಮದು. ಕಣ್ಣು ಮಾಡುವ ಕೆಲಸವನ್ನ ಕೈಕಾಲುಗಳು ಮಾಡಲಾರವು. ಕೈಕಾಲುಗಳು ಮಾಡುವ ಕೆಲಸವನ್ನ ಕಣ್ಣು ಕಿವಿ ಮೊದಲಾದ ಇಂದ್ರಿಯಗಳು ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಆದರೆ ಭಗವಂತನ ಪಾದ ಅಂದ್ರೆ ಇಡೀ ಸ್ವರೂಪವೇ. ಹಾಗಾಗಿ ಕ್ರಮ ಪಾದ ವಿಕ್ಷೇಪೆ ಅಂದ್ರೆ ಅವನ ಸ್ವರೂಪದ ವಿಸ್ತಾರ ಅಂತ ಅರ್ಥ. ಆ ಸ್ವರೂಪದ ವಿಸ್ತಾರ ಕ್ರಮಃ ಅಸ್ಯ ಅಸ್ತಿ ಇತಿ ಕ್ರಮಃ. ಸ್ವರೂಪ ವಿಸ್ತಾರವುಳ್ಳವನು, ಸರ್ವತ್ರ ವಿಸ್ತೃತವಾದ ಸ್ವರೂಪವುಳ್ಳವನು ಅಂತ ಅರ್ಥ. ಇದನ್ನ ವೃತ್ರಸ್ಯ ಶರೀರಂ ನಿಹಿತಂ ಅಂತ ಬೃಹತಿ ಮಂತ್ರ ಹೇಳಿದೆ. ವೃತ್ರ ಅಂದ್ರೂ ಸರ್ವಾವರಕ ಅಂತಾನೆ ಅರ್ಥ. ಆಕಾಶ ಇದ್ದಲ್ಲೆಲ್ಲ ಇರುವಂಥವನು, ಸರ್ವವ್ಯಾಪ್ತನಾದವನು ಈ ಭಗವಂತ. ಅವನ ಆ ಶರೀರ ಎಂಬುದು ಎಲ್ಲ ಕಡೆ ವ್ಯಾಪ್ತವಾಗಿದೆ ಅಂತ ಬೃಹತಿ ಮಂತ್ರ ಹೇಳಿದೆ. ಹೀಗೆ ಕ್ರಮ ಎಂಬ ಶಬ್ದದಿಂದ ಏನನ್ನ ನಾವು ತಿಳ್ಕೋಬೇಕೋ ಅದನ್ನು ಈ ಬೃಹತಿ ಮಂತ್ರ ಹೇಳಿದೆ ಅಂತ ಅರ್ಥ. ಭಾವಾರ್ಥ ಹೀಗೆ: ದಿಕ್ಕುಗಳು, ದಿಕ್ಕು ಅಥವಾ ಆಕಾಶ ಎಲ್ಲ ಕಡೆ ವ್ಯಾಪ್ತವಾಗಿದೆ ಮತ್ತು ಆ ಆಕಾಶವನ್ನ ಅಥವಾ ದಿಕ್ಕನ್ನು ಒಳಗೊಳ್ಳುವಂತಹ ಯಾವ ಪದಾರ್ಥವೂ ಇಲ್ಲ, ಅದಕ್ಕಿಂತ ದೊಡ್ಡದಾದ ಯಾವುದೂ ಇಲ್ಲ. ಅಂತಹ ದಿಕ್ಕು ಅಥವಾ ಆಕಾಶದಲ್ಲಿ ಅರ್ಥಾತ್ ಸರ್ವತ್ರ ಅಂತ ಅರ್ಥ. ಸರ್ವಾವರಕನಾದ ಭಗವಂತನ ಸ್ವರೂಪ ವ್ಯಾಪ್ತವಾಗಿದೆ. ಭಗವಂತನ ಸ್ವರೂಪ ಎಲ್ಲ ಕಡೆ ಇದೆ. ಇಂತಹ ಪರಮಾತ್ಮನನ್ನ ವೇದಗಳು ನಮಗೆ ತಿಳಿಯಾಗಿ ವಿವರಿಸ್ತವೆ. ವೇದಗಳು ಸುಖಕರವಾಗಿ ವಿವರಿಸುವುದು ಅಂದ್ರೆ ಏನು? ಭಗವಂತನ ವ್ಯಾಪ್ತಿ ನಮಗೆ ತಿಳಿಬೇಕಲ್ಲ. ಅದಕ್ಕಾಗಿ ವೇದಗಳಾಗಲಿ ಮತ್ಯಾವುದೇ ಶಾಸ್ತ್ರಗಳಾಗಲಿ ಆಕಾಶವತ್ ಸರ್ವಗತ, ಭಗವಂತ ಎಲ್ಲ ಕಡೆ ಇದ್ದಾನೆ ಅಂದ್ರೆ ಹೇಗ್ರಿ, ನಾವೆಲ್ಲ ಕಡೆ ಇಲ್ವಲ್ಲ ಅಂತ ನಮಗೆಲ್ಲ ಸಂಶಯ ಬರ್ತಿರ್ತದೆ. ಅದಕ್ಕೆ ಶಾಸ್ತ್ರ ಅನೇಕ ಕಡೆ ಆಕಾಶವತ್ ಸರ್ವಗತಶ್ಚ ನಿತ್ಯಂ ಅಂತ ಆಕಾಶವನ್ನೇ ಭಗವಂತನಿಗೆ ಉಪಮೆಯನ್ನಾಗಿ ಕೊಟ್ಟಿದೆ. ಇದು ಶಾಸ್ತ್ರ ನಮಗೆ ಭಗವಂತನ ವ್ಯಾಪ್ತಿಯನ್ನು ಸುಲಲಿತವಾಗಿ ತಿಳಿಸುವಂತಹ ಒಂದು ತಿಳಿಯಾಗಿ ತಿಳಿಸುವಂತಹ ಒಂದು ಕ್ರಮ, ಒಂದು ಪದ್ಧತಿ ಇದು. ಹೀಗೆ ಶಾಸ್ತ್ರಗಳು ನಮಗೆ ಭಗವಂತನ ಸ್ವರೂಪವನ್ನು ತಿಳಿಸಿದ ಮೇಲೆ ನಮಗೆ ಸಾಧಕರಿಗೆ ದೀರ್ಘಕಾಲದಿಂದ ಇದ್ದಂತಹ ಒಂದು ಅಜ್ಞಾನ ತೊಲಗಿ ಹೋಗ್ತದೆ.
ಆಗ ನಾವು ಭಗವಂತನನ್ನ ಸರಿಯಾಗಿ ತಿಳಿದು ಮುಂದೆ ಆತನ ಭಜನ ಇತ್ಯಾದಿಗಳನ್ನು ಮಾಡಿ ಮುಕ್ತರಾಗ್ತೇವೆ ಅಂತ ಅದರ ತಾತ್ಪರ್ಯ. ವೃತ್ರಾಸುರ ಇಂದ್ರನ ದಾಳಿಗೆ ಸಿಲುಕಿ ಸತ್ತು ಹೋದ. ಆತನ ಶರೀರ ದಿಕ್ಕು ವಿದಿಕ್ಕುಗಳಲ್ಲಿ ಚೆಲ್ಲಾಪಿಲ್ಲಿಯಾಗಿ ಬಿತ್ತು. ನಮ್ಮ ಅಜ್ಞಾನ ಪೂರ್ಣ ನಷ್ಟವೇ ಆಗಿ ಹೋಯಿತು. ನಮ್ಮ ಅಜ್ಞಾನಕ್ಕೆ ಅಭಿಮಾನಿಯಾದ ಒಂದು ದುಷ್ಟ ಶಕ್ತಿ ದೈತ್ಯ ಇರ್ತದಲ್ಲ, ಅದು ನಮ್ಮನ್ನ ಬಿಟ್ಟು ಬೇರೊಬ್ಬರ ಕಡೆಗೆ ಅಜ್ಞಾನವನ್ನು ಹರಡ್ಲಿಕ್ಕಾಗಿ ಹೋಯಿತು ಅಂತ ತಿಳ್ಕೊಳ್ಬಹುದು. ಹೀಗಿಲ್ಲಿ ಭಗವಂತನನ್ನು ಹೇಳುವಂತಹ ಒಂದು ನಿರ್ದಿಷ್ಟವಾದ ಶಬ್ದ ಬೇಕು ಈ ಮಂತ್ರದಲ್ಲಿ ಅಂತ ಭಾವಿಸಿ ನಾನು ವೃತ್ರ ಎಂಬ ಶಬ್ದಕ್ಕೆ ಭಗವಂತ ಅಂತಾನೆ ಅರ್ಥ ಮಾಡಿಕೊಂಡಿದ್ದೇನೆ. ಅದಿಲ್ಲದೆ ಹೋದ್ರೆ ಭಗವಂತನ ಹೇಳುವಂತಹ ನೇರವಾದ ಶಬ್ದ ಯಾವುದು ಅಲ್ಲಿ ಕಾಣಿಸೋದಿಲ್ಲ. ವೃತ್ರ ಅಂದ್ರೆ ವೃತ್ರಾಸುರ ಅಂತ ನಾವು ಇಟ್ಕೊಂಡ್ರೆ, ವೃತ್ರ ಅಂದ್ರೆ ಅಜ್ಞಾನ ಅಂತ ಮಾತ್ರ ಇಟ್ಕೊಂಡ್ರೆ, ಆ ಅಜ್ಞಾನವನ್ನ ತೊಲಗಿಸಿದವನು ಭಗವಂತ, ಅಜ್ಞಾನವನ್ನು ದಿಕ್ಕುಪಾಲು ಮಾಡಿದವನು ಭಗವಂತ ಅಂತ ಭಗವಂತನ ಹೇಳುವ ಶಬ್ದವನ್ನು ಅಧ್ಯಾಹಾರ ಮಾಡಬೇಕಾಗ್ತದೆ. ಅಧ್ಯಾಹಾರ ಮಾಡುವುದ್ರ ಬದಲು ವೃತ್ರ ಅನ್ನೋ ಶಬ್ದವನ್ನ ಹೀಗೆ ಇಟ್ಕೊಳ್ಳೋಣ. ವೃತ್ರ ಎಂಬ ಶಬ್ದಕ್ಕೆ ಅಜ್ಞಾನ ಅಂತ ಅರ್ಥ ಮಾಡಿದ್ದು ಈ ಹಿಂದಿನ ವ್ಯಾಖ್ಯಾನಗಳು. ಆ ವೃತ್ರ ಎಂಬ ಶಬ್ದಕ್ಕೆ ಭಗವಂತ ಅಂತ ಅರ್ಥ ಮಾಡಿ ದೀರ್ಘಂ ತಮಃ ಅಂದ್ರೆ ಅಜ್ಞಾನ ಅಂತ ಅರ್ಥ ನಾನು ಹೊಂದಿಸಿಕೊಂಡಿದ್ದೇನೆ. ಈ ದೀರ್ಘಂ ತಮಃ ಅಂತ ಏನಿಲ್ಲ ಶಬ್ದ ಇದೆಯಲ್ಲ, ಅದಕ್ಕೆ ಮತ್ತೊಂದು ರೀತಿಯಾಗಿ ವ್ಯಾಖ್ಯಾನ ಮಾಡಬಹುದು. ಇದೇನಿದ್ರೂ ಸೆಕೆಂಡರಿ ವ್ಯಾಖ್ಯಾನವೇ. ಈಗ ಮೊದಲು ಹೇಳಿದ ವ್ಯಾಖ್ಯಾನವೇ ಹೆಚ್ಚು ಸೂಕ್ತ. ಎರಡನೇ ವ್ಯಾಖ್ಯಾನವು ತಪ್ಪೇನಲ್ಲ. ಅತಿಷ್ಠಂತೀನಾಂ ಅನಿವೇಶನಾನಾಂ ಕಾಷ್ಠಾನಾಂ ಮಧ್ಯೆ, ಸರ್ವತ್ರ ವ್ಯಾಪ್ತವಾದಂತಹ ಈ ದಿಕ್ಕು ಆಕಾಶದಲ್ಲಿ ಈ ಭಗವಂತನ ಒಂದು ಶರೀರ ಯಾವುದಂದ್ರೆ ತಮಸ್ಸು. ಈಗ ನಾವು ಈ ಹಿಂದಿನ ವ್ಯಾಖ್ಯಾನದಲ್ಲಿ ಭಗವಂತನ ಶರೀರ ಅಂದ್ರೆ ಭಗವಂತನ ಸ್ವರೂಪ ಎಲ್ಲ ದಿಕ್ಕುಗಳಲ್ಲಿ ಆಕಾಶದಲ್ಲಿ ಹರಡಿದೆ ಅಂತ ಮಾಡಿದ್ವಿ ನಾವು, ವ್ಯಾಪ್ತವಾಗಿದೆ ಅಂತ. ದೀರ್ಘಂ ತಮಃ ಅಂದ್ರೆ ದೀರ್ಘವಾದ ಅಜ್ಞಾನ ಅಂತ ಅರ್ಥ ಮಾಡ್ಕೊಂಡಿದ್ವಿ. ದೀರ್ಘಂ ತಮಃ ಅನ್ನುವುದಕ್ಕೆ ಆ ವೃತ್ರಸ್ಯ ಶರೀರಂ ಅನ್ನುವುದನ್ನ ವಿಶೇಷಣವಾಗಿ ಮಾಡಿಕೊಂಡು ಒಂದು ವ್ಯಾಖ್ಯಾನ ಮಾಡಬಹುದು. ಹಾಗಾದಾಗ ಅರ್ಥ ಏನಾಗ್ತದೆ? ದೀರ್ಘವಾದ ತಮಸ್ಸು ಭಗವಂತನ ಶರೀರ. ಇದು ಆಶ್ಚರ್ಯಕರವಾಗಿದೆ. ಭಗವಂತನಿಗೆ ತಮಸ್ಸು ಶರೀರ ಆಗುವುದು ಹೇಗೆ? ಅದಕ್ಕೆ ಬೃಹದಾರಣ್ಯಕ ಉಪನಿಷತ್ತಿನ ಹಿನ್ನೆಲೆಯಲ್ಲಿ ನಾವು ಅರ್ಥ ಮಾಡ್ಕೊಳ್ಬೇಕು. ಬೃಹದಾರಣ್ಯಕ ಉಪನಿಷತ್ನಲ್ಲಿ 3ನೇ ಅಧ್ಯಾಯದಲ್ಲಿ, ಅದು ವಸ್ತುತಃ 5ನೇ ಅಧ್ಯಾಯ, 5ನೇ ಅಧ್ಯಾಯದಲ್ಲಿ ಸರ್ವಾಂತರ್ಯಾಮಿ ಸರ್ವನಿಯಾಮಕ ಭಗವಂತ ಅಂತ ವರ್ಣನೆ ಮಾಡುವ ಪ್ರಸಂಗ. ಅಂತರ್ಯಾಮಿ ಬ್ರಾಹ್ಮಣ ಅದು ಆ 5ನೇ ಅಧ್ಯಾಯದಲ್ಲಿ. ಭಗವಂತನಿಗೆ ಈ ಎಲ್ಲವೂ ಕೂಡ ಶರೀರವೇ. ಆದಿತ್ಯ, ದಿಕ್ಕುಗಳು, ಚಂದ್ರ, ನಕ್ಷತ್ರ, ಆಕಾಶ, ಮತ್ತೆ ಪೃಥಿವಿ, ಅಪ್ಪು, ಅಂತರಿಕ್ಷ, ಅಗ್ನಿ, ವಾಯು, ದ್ಯು, ತೇಜಸ್ಸು, ಇವೆಲ್ಲವೂ ಕೂಡ ಭಗವಂತನ ಶರೀರ ಅಂತ ಅಲ್ಲಿ ವರ್ಣನೆ ಮಾಡಿದ್ದಾರೆ. ಪ್ರಾಣ, ವಾಕ್ಕು, ಶ್ರೋತ್ರ, ಚಕ್ಷುಸ್ಸು, ಮನಸ್ಸು, ತ್ವಕ್, ಇವೆಲ್ಲವೂ ಭಗವಂತನ ಶರೀರವೇ. ಏಷತೆ ಆತ್ಮ ಅಂತರ್ಯಾಮಿ ಅಮೃತಃ. ಅಂತರಹ ಯಮಯತಿ, ಒಳಗಿದ್ದು ಎಲ್ಲರನ್ನೂ ನಿಯಮಿಸ್ತಾನೆ. ಇವರೆಲ್ಲರೂ ಕೂಡ ಭಗವಂತನ ಶರೀರವೇ. ಪೃಥಿವ್ಯಾದ್ಯಾಹ ದೇವತಾಸ್ತು ದೇಹವದ್ ಯದ್ವಶತ್ವತಃ ಶರೀರಮಿತಿ ಚೋಚ್ಯಂತೆ. ಸಕಲ ದೇವತೆಗಳು ಕೂಡ ಲಕ್ಷ್ಮೀದೇವಿಯಿಂದ ಪ್ರಾರಂಭಿಸಿ ಸಕಲವೂ ಕೂಡ ಭಗವಂತನ ಶರೀರವೇ. ಹಿಂದೆ ಲಕ್ಷ್ಮೀದೇವಿ ಭಗವಂತನಿಗೆ ಅತ್ಯಂತ ಪ್ರಿಯವಾದ ಶರೀರ ಅಂತ ಹಿಂದೊಂದು ಬಾರಿ ಹೇಳಿದ್ದೆ. ಈ ಬೃಹದಾರಣ್ಯಕ ಉಪನಿಷತ್ನಲ್ಲಿ ಯಹ ತಮಸಿ ತಿಷ್ಠನ್ ತಮಸಃ ಅಂತರಃ ಯಂ ತಮೋ ನ ವೇದ ಯಸ್ಯ ತಮಃ ಶರೀರಂ ಯಸ್ ತಮಸಃ ಅಂತರಃ ಯಮೇತಿ ಏಷತೆ ಆತ್ಮ ಅಂತರ್ಯಾಮ್ಯಮೃತಃ. ಯಾವ ಭಗವಂತ ತಮೋ ನಾಮಕಳಾದ ದುರ್ಗಾದೇವಿಯಲ್ಲಿದ್ದಾನೆ, ದುರ್ಗಾದೇವಿಗಿಂತ ಭಿನ್ನನಾಗಿದ್ದಾನೆ. ದುರ್ಗಾದೇವಿ ಭಗವಂತನನ್ನು ಪೂರ್ಣವಾಗಿ ತಿಳಿದವಳಲ್ಲ. ಆ ದುರ್ಗಾದೇವಿ ಭಗವಂತನಿಗೆ ಶರೀರದಲ್ಲಿದ್ದಾಳೆ. ಯಸ್ಯ ತಮಃ ಶರೀರಂ ಅಂತ ಬೃಹದಾರಣ್ಯಕ ಉಪನಿಷತ್ನಲ್ಲಿದೆ. ಆ ದುರ್ಗಾದೇವಿಯನ್ನು ಇವನೇ ನಿಯಮಿಸ್ತಾ ಇದ್ದಾನೆ ಅಂತ ಹೀಗೆಲ್ಲ ಬಂದಿರುವುದರಿಂದ
ಈ ಮಂತ್ರಕ್ಕೆ ಮತ್ತೊಂದು ವ್ಯಾಖ್ಯಾನ ಮಾಡಬಹುದು ಅಂತ ನನಗನಿಸ್ತು. ಆಕಾಶದಲ್ಲಿ ಅಂದ್ರೆ ಒಟ್ಟಾರೆ ಸರ್ವತ್ರ ಎಲ್ಲಾ ಕಡೆ ಸರ್ವಾವರಕನಾದ ಭಗವಂತನ ಶರೀರವೆನಿಸಿದ ತಮೋಭಿಮಾನಿನಿಯಾದಂಥ ದುರ್ಗಾದೇವಿಯು ಕೂಡ ಇದ್ದಾಳೆ. ಇವರಿಬ್ಬರ ಮಹಿಮೆಯನ್ನ ತಿಳಿಸಲಿಕ್ಕಾಗಿ ಆಪಹ ನಿಣ್ಯಂ ವಿಚರಂತಿ. ಭಗವಂತನೂ ಸರ್ವವ್ಯಾಪ್ತ, ಲಕ್ಷ್ಮೀದೇವಿಯೂ ಸರ್ವವ್ಯಾಪ್ತಳು. ದೇಶತಃ ಕಾಲತಶ್ಚೈವ ಸಮಾ ಪ್ರಕೃತಿರೀಶ್ವರೇ. ಲಕ್ಷ್ಮೀದೇವಿ ಮತ್ತು ಭಗವಂತ ಇಬ್ಬರು ಕೂಡ ದೇಶತಃ ಕಾಲತಃ ವ್ಯಾಪ್ತರು ಅಂತ ಅನ್ನುವ ಸಂಗತಿಯನ್ನ ನಮಗೆ ತಿಳಿಯಾಗಿ ವೇದಗಳು ವರ್ಣಿಸ್ತಾ ಇವೆ. ಅದರಿಂದ ನಮ್ಮ ಅಜ್ಞಾನ ಎಲ್ಲ ಕಳೀತದೆ ಅಂತ ಮುಂದೆ ನಾವು ತಿಳ್ಕೊಳ್ಬಹುದು. ಹೀಗೆ ದೀರ್ಘಂ ತಮಃ ಅನ್ನುವುದನ್ನ ತಮೋಭಿಮಾನಿನಿಯಾದಂತಹ ದುರ್ಗಾದೇವಿ ಭಗವಂತನ ಶರೀರಳು ಅಂತ ಕೂಡ ಇನ್ನೊಂದು ವ್ಯಾಖ್ಯಾನ ಮಾಡ್ಕೋಬಹುದು. ಮೊದಲಿನ ವ್ಯಾಖ್ಯಾನ ಚೆನ್ನಾಗೇ ಇದೆ, ಪರ್ಯಾಪ್ತವೇ ಆಗಿದೆ. ಎರಡನೇ ವ್ಯಾಖ್ಯಾನವನ್ನು ಬೇಕಾದ್ರೆ ಅನುಸಂಧಾನ ತಂದ್ಕೋಬಹುದು ಅನ್ನೋ ಕಾರಣಕ್ಕಾಗಿ ಹೇಳಿದ್ದೇನಷ್ಟೆ. ಕ್ರಮ ಅಂದ್ರೆ ಸರ್ವತ್ರ ಎಲ್ಲಾ ಕಡೆ ಸಂಚಾರ ಮಾಡ್ತಾ ಇರುವವನು, ಯಾವಾಗಲೂ ಎಲ್ಲಾ ಕಡೆ ಸಂಚಾರ ಮಾಡ್ತಾ ಇರುವವನು, ಇತರರ ಸಂಚಾರಕ್ಕೆ ಕಾರಣನಾದವನು. ನಾವೆಲ್ಲರೂ ನಡೆದಾಡುವುದು, ಮನಸ್ಸಿನಿಂದ ಏನಾದರೂ ಕ್ರಿಯೆಗಳು ಮಾಡುವುದಿದ್ರು ಅವನಿಂದಲೇ. ಪಾದಾಭಿಮಾನಿಯಾದ ಇಂದ್ರಪುತ್ರನಾದ ಯಜ್ಞ ಎಂಬ ಹೆಸರುಳ್ಳ ಜಯಂತ ಏನಿದ್ದಾನೆ, ಅವನೊಳಗೆ ನಿಂತು ಭಗವಂತನೇ ನಮ್ಮೆಲ್ಲರನ್ನೂ ನಡೆಸುವವನು. ಪಾದದೇವಸ್ತು ಯಜ್ಞೋನ್ಯಃ ತಂ ಪ್ರವಿಶ್ಯ ಹರಿಸ್ವಯಂ ಸರ್ವಂ ವಿಧಾಯನ್ ದೇಹಂ ವರ್ತತೆ ಸರ್ವಶಕ್ತಿ ಧೃಕ್ ಅಂತ ಭಾಗವತ ತಾತ್ಪರ್ಯ. ಪಾದದ ಅಭಿಮಾನಿ ಯಜ್ಞ ಒಬ್ಬ ಇದ್ದಾನೆ, ಯಜ್ಞನೇ ಜಯಂತ, ಅವನೊಳಗೆ ಭಗವಂತ ಇದ್ದಾನೆ. ನಮ್ಮೆಲ್ಲರನ್ನೂ ನಡೆಯುವಂತೆ ಮಾಡುವವನು ಅವನೇ. ಗತಿ ರೀತಿ ಪಾದಯೋ, ಭಗವಂತನಿಗೆ ಗತಿ ಅಂತ ಯಾಕೆ ಹೆಸರು? ನಮ್ಮೆಲ್ಲರ ಪಾದಗಳಲ್ಲಿ ಇದ್ದಾನೆ. ಪಾದಸ್ಥಃ ಪುರುಷೋತ್ತಮ ಅಂತ ತೈತ್ರಿಯ ಉಪನಿಷತ್ತಿನ ಭಾಷ್ಯ. ಸೂರ್ಯ ಮತ್ತು ಉಳಿದೆಲ್ಲ ದೇವತೆಗಳಿಗೆ ಒಂದು ಮಾರ್ಗವನ್ನು ಕೊಟ್ಟು ಅವರೆಲ್ಲರನ್ನೂ ನಿತ್ಯ ಸಂಚಾರಶೀಲರನ್ನಾಗಿ ಮಾಡಿರುವವನು ಈ ಭಗವಂತ. ಸೂರ್ಯಾಯ ಪಂಥಾನಮಸೌಚಕಾರ ಸ್ವಾಜ್ಞಾನುಸಾರೇಣ ಸದೈವ ತದ್ಗತ್ಯೈ ಪಾದಾವಪಾದಾಯ ಚ ಗಂತವೇ ಅಕರೋತ್ ಅಂತ ಋಗ್ಭಾಷ್ಯ. ಕ್ರಮ ಅಂದ್ರೆ ಕ್ರಮಪಾಠ, ವೇದದ ಕ್ರಮಪಾಠ. ಆ ಕ್ರಮಪಾಠದಿಂದ ಪ್ರತಿಪಾದ್ಯನಾದವನು ನರಸಿಂಹ ಅಂತ ತಿಳ್ಕೊಳ್ಬಹುದು. ವೇದದ ಸಂಹಿತಾ ಪಾಠ, ಪದಪಾಠ ಮತ್ತು ಕ್ರಮಪಾಠ ಅಂತಿದೆ. ಉದಾಹರಣೆಯಾಗಿ ವಿಷ್ಣು ಅನ್ನೋ ಶಬ್ದವನ್ನು ತಗೊಂಡ್ರೆ ವಿಷ್ಣವೇ ನಮಃ, ಇದು ಸಂಹಿತಾ ಪಾಠ, ಹೇಗಿದೆಯೋ ಹಾಗೆ ಓದೋದು. ಪದಪಾಠ ಅಂದ್ರೆ ಪದಚ್ಛೇದ ಮಾಡುವುದು. ವಿಷು ನವೇ ನಮಃ ಅಂತ ಓದುವುದು ಪದಪಾಠ. ಸಂಹಿತಾ ಪಾಠಕ್ಕೆ ವರಾಹ ನಿಯಾಮಕ, ಪದಪಾಠಕ್ಕೆ ವಾಮನ ನಿಯಾಮಕ. ಈ ಹಿಂದೆ ಅದನ್ನು ನೋಡಿದ್ದೇವೆ ನಾವು. ಕ್ರಮಪಾಠ ಅಂದ್ರೆ ವಿಷ್ಣವೇ ನವೇ ನಮಃ, ಇದು ಕ್ರಮಪಾಠ. ಕ್ರಮಪಾಠಕ್ಕೆ ನರಸಿಂಹ ದೇವತ. ಹೀಗೆ ಅಂತರಿಕ್ಷಸ್ಥನಾದ ನರಸಿಂಹನೇ ಕ್ರಮಪಾಠದಿಂದ ಪ್ರತಿಪಾದನಾದ ಭಗವಂತ ಅಂತ ಐತರೇಯ ಉಪನಿಷತ್ ಭಾಷ್ಯ ವರ್ಣನೆ ಮಾಡ್ತದೆ. ಲಕ್ಷಾಲಂಕಾರದಲ್ಲಿ ಒಂದು ಸುಂದರವಾದ ಅರ್ಥ ಇದೆ. ಕರೋತೀತಿ ಕ್ರಾ ಪರಿಚಾರಿಕಾ ಮಾ ಲಕ್ಷ್ಮೀ ಯಶಸಃ ಕ್ರಮಃ. ಯಾವ ಲಕ್ಷ್ಮೀದೇವಿ ಭಗವಂತನಿಗೆ ಕ್ರಾ ಅಂದರೆ ಪರಿಚಾರಕಳು, ಸೇವಕಿಯಾಗಿದ್ದಾಳೋ, ದಾಸಿಯಾಗಿದ್ದಾಳೋ ಆ ಭಗವಂತನೇ ಕ್ರಮ. ಮಾ ಅಂದ್ರೆ ಲಕ್ಷ್ಮೀದೇವಿ, ಅವಳು ಕ್ರಾ ಪರಿಚಾರಕಿ, ದಾಸಿ ಅಂತ ಅರ್ಥ. ಹಾಗಾಗಿ ಕ್ರಮ ಎಂಬ ಶಬ್ದಕ್ಕೆ ಲಕ್ಷ್ಮೀಪತಿ, ಲಕ್ಷ್ಮಿಯ ಸೇವೆಯನ್ನು ಕೈಗೊಂಬುವವನು ಅಂತ ಅರ್ಥ. ಆಗಿರುವುದರಿಂದ ದೀರ್ಘಂ ತಮಃ ಎಂಬ ಶಬ್ದಕ್ಕೆ ಲಕ್ಷ್ಮೀದೇವಿ ಅಂತ ಅರ್ಥ ಮಾಡಿ, ಆ ಲಕ್ಷ್ಮೀದೇವಿಯಿಂದ ಅಭಿಮನ್ಯಮಾನವಾದ ತಮಸ್ಸು, ಅದರ ಅಭಿಮಾನಿನಿಯಾದ ಲಕ್ಷ್ಮೀದೇವಿಯಲ್ಲಿ ಈತ ಇದ್ದಾನೆ. ಲಕ್ಷ್ಮೀದೇವಿ ಆತನಿಗೆ ಶರೀರ ಅಂತ ನಾನು ಅರ್ಥ ಮಾಡಿದ್ದು, ಆ ಲಕ್ಷ್ಮೀದೇವಿಯ ಸ್ಮರಣವೂ ಕೂಡ ಈ ವೇದ ಮಂತ್ರದಿಂದ ಆಗಲಿ ಅಂತ. ಅದೆಲ್ಲ ಈ ಲಕ್ಷಾಲಂಕಾರಕ್ಕೆ ಮೊದಲಾದ ವ್ಯಾಖ್ಯಾನಗಳಿಗೆ ಅನುಗುಣವಾಗಿದೆ ಅಂತ ತಿಳ್ಕೊಳ್ಬಹುದು. ಹೀಗೆ ಕ್ರಮ ಎಂಬಲ್ಲಿ ಮಾ ಎಂಬ ಶಬ್ದ ಲಕ್ಷ್ಮೀದೇವಿಯನ್ನು ಹೇಳ್ತದೆ. ಹಾಗಾದ್ರೆ ಈ ಮಂತ್ರದಲ್ಲಿ ತಮಃ ಎಂಬ ಶಬ್ದ ಲಕ್ಷ್ಮೀದೇವಿಯನ್ನು ಹೇಳ್ತದೆ.
ತಮ ಎಂಬ ಶಬ್ದ ಲಕ್ಷ್ಮೀದೇವಿಯನ್ನ ದುರ್ಗಾದೇವಿಯನ್ನು ಹೇಳುವುದು ಹೇಗೆ? ಗೀತಾ ತಾತ್ಪರ್ಯ 14ನೇ ಅಧ್ಯಾಯದ 19ನೇ ಶ್ಲೋಕದ ಒಂದು ಭಾಗ. ಅಲ್ಲಿ ಈ ಸತ್ವ ರಜಸ್ ತಮಸ್ ಮೊದಲಾದ ಗುಣಗಳ ವರ್ಣನೆ ಮಾಡ್ತಾರೆ. ಹೀಗೊಂದು ವರ್ಣನೆ ಅಲ್ಲಿ ಕೇಳಿ ಬರ್ತದೆ. ಜೀವಾನಾಂ ಗ್ಲಪನಾಥ್ ದುರ್ಗಾ ತಮ ಇತ್ಯೇವ ಕೀರ್ತಿತ. ತಮೋಗುಣದ ಅಭಿಮಾನಿಯಾದಂತಹ ಲಕ್ಷ್ಮೀದೇವಿ ಈ ಜೀವರಿಗೆ ಸಂಸಾರವನ್ನು ಕೊಟ್ಟು ದುಃಖಕ್ಕೆ ಕಾರಣಗಳಾದ್ದರಿಂದ ಅವಳಿಗೆ ತಮಸ್ ಅಂತ ಹೇಳ್ತಾರೆ. ತಾಮ್ಯಂತಿ ತಳಮಳ ಅಂತ ನಾವು ಕನ್ನಡದಲ್ಲೂ ಹೇಳ್ತೇವೆ. ಅಂತಹ ತಳಮಳಕ್ಕೆ ಒಳಗಾಗುವುದು ಈ ತಮೋಗುಣದ ಅಭಿಮಾನಿಯಾದ ದುರ್ಗಾದೇವಿಯ ಪ್ರಭಾವದಿಂದ. ಅವಳನ್ನೇ ನಾವು ಈ ತಮಸ್ಸಿನಿಂದ ನಮ್ಮನ್ನು ಪಾರು ಮಾಡುವಂತ ಪ್ರಾರ್ಥನೆ ಮಾಡಿದಾಗ ಅವಳು ಮತ್ತೆ ಅವಳ ಪತಿಯಾದಂತಹ ಭಗವಂತ ನಮಗೆ ಆ ಸಂಸಾರದ ಕಷ್ಟವನ್ನು ದಾಟಲಿಕ್ಕೆ ಅನುಗ್ರಹ ಮಾಡ್ತಾರೆ ಅಂತ ಅರ್ಥ. ಈ ಶಾಂಕರ ಭಾಷ್ಯಕ್ಕೆ ಅನುಸಾರವಾಗಿ ಕೂಡ ಪಾದ ವಿನ್ಯಾಸ ಮಾಡುವವನು ಭಗವಂತ, ತಾನು ಸ್ಟೆಪ್ಗಳನ್ನು ತಗೊಳ್ಳುವವನು. ಸ್ಟೆಪ್ ಅನ್ನೋ ಶಬ್ದವನ್ನು ಗಮನಿಸಿ. ಏನೇ ಸ್ಟೆಪ್ ನಾವು ತಗೊಳ್ಳುವುದಿದ್ರೂ ಅದಕ್ಕೆ ಅವನೇ ಕಾರಣ, ಪಾದ ವಿನ್ಯಾಸಕ್ಕೆ ಅವನೇ ಕಾರಣ. ಮತ್ತೆ ತಾನು ಅನೇಕ ರೀತಿಯ ಸೃಷ್ಟಿ ಸಂಹಾರ ಮೊದಲಾದ ಎಲ್ಲಾ ಪಾದ ವಿಕ್ಷೇಪಗಳು ಕೂಡ ಉತ್ಪತ್ತಿ ಸ್ಥಿತಿ ಸಂಹಾರ ನಿಯತಿ ಜ್ಞಾನಮಾವೃತಿ ಬಂಧ ಮೋಕ್ಷೌಚ ಪ್ರತಿಯೊಂದು ಆತನ ಸ್ಟೆಪ್ಪೇ ಅದು, ಆತನ ಕ್ರಮವೇ ಅದಲ್ಲ. ಅಲ್ಲಿ ಕ್ರಾಂತೆ ವಿಷ್ಣುಂ ಅಂತ ಮನುಸ್ಮೃತಿಯ ಒಂದು ಮಾತನ್ನ ಶಂಕರಾಚಾರ್ಯರು ಉಲ್ಲೇಖಿಸಿದ್ದಾರೆ. ಅದು ಮಹಾಭಾರತದಲ್ಲೇ ಶಾಂತಿ ಪರ್ವದಲ್ಲಿ ಬಂದಿರುವ ಒಂದು ಮಾತನ್ನು ನನಗೆ ನೆನಪಿಸಿದೆ. ಕ್ರಾಂತೆ ವಿಷ್ಣು ಬಲೇ ಶಕ್ರಃ ಅಂತ, ಶಾಂತಿ ಪರ್ವ 229:8. ನಮ್ಮೆಲ್ಲರ ನಡಿಗೆಯಲ್ಲಿ ಅರ್ಥಾತ್ ಪಾದದಲ್ಲಿ ವಿಷ್ಣು ಇದ್ದಾನೆ, ಬಲಗಳಲ್ಲಿ ಅರ್ಥಾತ್ ಭುಜದಲ್ಲಿ ಇಂದ್ರ ಇದ್ದಾನೆ. ಪಾದವತು ವಿಷ್ಣುನಾವಿಷ್ಟೌ ಯಜ್ಞಶಂಭೂ ಶಚೀಸುತೌ. ಇದು ಗೀತಾ ತಾತ್ಪರ್ಯ 13:27. ನಮ್ಮ ಎಲ್ಲಾ ಎರಡೂ ಪಾದಗಳು ಕೂಡ ಯಜ್ಞ ಮತ್ತು ಶಂಭು ಎಂಬ ಇಬ್ಬರು ಶಚೀದೇವಿಯ ಮಕ್ಕಳು, ಇಂದ್ರನ ಮಕ್ಕಳು. ಅವರ ಅಭಿಮಾನಕ್ಕೆ ಒಳಪಟ್ಟಿವೆ. ಅವರಿಬ್ಬರಲ್ಲಿ ಭಗವಂತ ಇದ್ದಾನೆ. ಹೀಗೆ ಜಯಂತ ಅಂದ್ರೆ ಯಜ್ಞ, ಶಂಭು ಅಂತ ಮತ್ತೊಬ್ಬ, ಇವರಿಬ್ಬರು ಭಗವಂತನಿಂದ ಆವಿಷ್ಟರಾಗಿ ನಮ್ಮ ನಡಿಗೆಗೆ ಕಾರಣರು ಅಂತ ಗೀತಾ ತಾತ್ಪರ್ಯ ಹೇಳ್ತದೆ. ಭಾಗವತ ತಾತ್ಪರ್ಯ 2:5-29 ಅಥವಾ 30. ಪಾದದೇವಸ್ತು ಯಜ್ಞೋನ್ಯ ತಂಪ್ರವಿಶ್ಯ ಹರಿಸ್ವಯಂ. ಯಜ್ಞ ಅಂತ ಒಬ್ಬ ಪಾದದೇವತೆ ಇದ್ದಾನೆ, ಅವನನ್ನ ಈ ಭಗವಂತ ಆವೇಶಿಸಿದ್ದಾನೆ. ವರ್ತತೆ ಅನಂತ ಶಕ್ತಿಧೃಕ್ ಯಜ್ಞನಾಮ ಜಯಂತಹ ಪ್ರಸಿದ್ಧ. ಹೀಗೆ ನಮ್ಮ ಎಲ್ಲ ಕ್ರಮಗಳಿಗೂ ಕೂಡ, ನಮ್ಮ ಎಲ್ಲಾ ಸ್ಟೆಪ್ಗಳಿಗೂ ಭಗವಂತನೇ ನಿಯಾಮಕ, ಪಾದ ವಿನ್ಯಾಸಕ್ಕೆ ಅವನೇ ನಿಯಾಮಕ ಅಂತ ಅದರ ತಾತ್ಪರ್ಯ. ಈ ಮಹಾನಾರಾಯಣ ಉಪನಿಷತ್ನಲ್ಲಿ ಅಶ್ವಕ್ರಾಂತೆ ರಥಕ್ರಾಂತೆ ವಿಷ್ಣುಕ್ರಾಂತೆ ಅಂತ ಒಂದು ಶಬ್ದ ಇದೆ. ಈ ಭೂದೇವಿ ಧರ ಅಥವಾ ಅವಳ ಒಳಗಿರುವಂತಹ ರಜೋ ಗುಣಕ್ಕೆ ನಿಯಾಮಕಳಾದಂತಹ ಭೂದೇವಿ ಏನಿದ್ದಾಳೆ ಅವಳು ವಿಷ್ಣುಕ್ರಾಂತೆ, ಭಗವಂತನಿಂದ ಆಕ್ರಮಿಸಲ್ಪಟ್ಟವಳು ಅಂತ ಅರ್ಥ. ಭಗವಂತ ಈ ಸಮಸ್ತ ಪ್ರಪಂಚದಲ್ಲೂ ಕೂಡ ಇರುವುದರಿಂದ ಎಲ್ಲಾ ಕಡೆ ತನ್ನ ಪಾದವನ್ನ ಆತ ಇಟ್ಟೇ ಇದ್ದಾನೆ. ಭಗವಂತ ತನ್ನ ಪಾದವನ್ನು ಇಡುವುದು ಅಂದ್ರೆ ತನ್ನ ಸ್ವರೂಪವನ್ನು ಇಡುವುದು ಅಂತಾನೆ ಅರ್ಥ. ಪರಾಶರ ಭಟ್ಟರ ವ್ಯಾಖ್ಯಾನದಲ್ಲಿಯೂ ಕೂಡ ಪಾದ ವಿನ್ಯಾಸ ಮಾಡಿದವನು, ಪಾದ ವಿನ್ಯಾಸಕ್ಕೆ ಕಾರಣನಾದವನು, ಕ್ರಮಣಾತ್ ಕ್ರಮಹೇತುತ್ವಾತ್ ಕ್ರಮಯೇಷ ಉದಾಹೃತಃ ಅಂತ ಪರಾಶರ ಭಟ್ಟರ ವ್ಯಾಖ್ಯಾನದಲ್ಲೂ ಕೂಡ ಕಂಡುಬರ್ತದೆ. ಸತ್ಯ ಸಂತ ಸ್ವಾಮಿಗಳ ವ್ಯಾಖ್ಯಾನದಲ್ಲಿ ವಿಕ್ರಮ ಅನ್ನೋ ಶಬ್ದವನ್ನ ವಿವರಣೆ ಮಾಡಿ ಆದ ಬಳಿಕ ವಿಶೇಷೇಣ ಕ್ರಮಃ ಪಾದವಿಕ್ಷೇಪ ಯಸ್ಯಾಸೋ ವಿಕ್ರಮಃ, ಮುಂದೆ ಕ್ರಮ ಪಾದವಿಕ್ಷೇಪ ಇತಿ ಧಾತೋಃ ಕ್ರಮದೇವತಾತ್ವಾತ್ ಕ್ರಮಃ, ಕ್ರಮಪಾಠಕ್ಕೆ ಅವನೇ ನಿಯಾಮಕ ಅಂತ ಇತರೆಯ ಭಾಷ್ಯದಲ್ಲಿ ಆ ಕ್ರಮಪಾಠಕ್ಕೆ ನಿಯಾಮಕನಾದ ನರಸಿಂಹನ ವರ್ಣನೆಯನ್ನು ಮಾಡುವ ಶ್ಲೋಕವನ್ನ ಹೇಳಿದ್ದಾರೆ. ಅದನ್ನು ಹಿಂದೆ ನಾವು ವಿಕ್ರಮ ಅನ್ನುವಲ್ಲಿ ನೋಡಿದ್ದೇವೆ. ಇದು
ಸತ್ಯಸಂಧ ಸ್ವಾಮಿಗಳ ವ್ಯಾಖ್ಯಾನ. ಹೀಗೆ ಒಟ್ಟಾರೆ ಕ್ರಮ ಎಂಬ ಶಬ್ದ ನಮ್ಮ ಇಡೀ ಜೀವನಕ್ಕೂ ಅನ್ವಿತ ಆಗುವಂಥದ್ದೇ. ಯಾಕೆಂದ್ರೆ ಹುಟ್ಟಿದ್ರಿಂದ ಪ್ರಾರಂಭಿಸಿ, ಹುಟ್ಟುವುದೇ ಒಂದು ಕ್ರಮ, ಬೆಳೆಯುವುದು ಮತ್ತೊಂದು ಕ್ರಮ, ವಾರ್ಧಕ್ಯಕ್ಕೆ ಹೋಗುವುದು ಮತ್ತೊಂದು ಕ್ರಮ, ಸಾಯುವುದು ಮತ್ತೊಂದು ಕ್ರಮ, ಎಲ್ಲವೂ ಇವೆಲ್ಲ ನಮ್ಮ ಸ್ಟೆಪ್ಗಳೇ. ಇಂಥ ಎಲ್ಲಾ ಥರದ ಸ್ಟೆಪ್ಗಳನ್ನು ನಮಗೆ ಇಡಿಸುವವನು ತಂದೆಯಾದವನು ಮಗುವಿನ ಕೈ ಹಿಡಿದು ಹೆಜ್ಜೆ ಇಡಿಸ್ತಾನೆ. ಅದರಂತೆ ಹುಟ್ಟಿಸ್ತಾನೆ, ಬೆಳೆಸ್ತಾನೆ, ಮಧ್ಯವಯಸ್ಕರನ್ನಾಗಿ ಮಾಡ್ತಾನೆ, ವೃದ್ಧರನ್ನಾಗಿ ಮಾಡ್ತಾನೆ, ಮತ್ತೆ ಸಾಯಿಸ್ತಾನೆ, ಇನ್ನೊಂದು ಜನ್ಮದ ಕಡೆಗೆ ಕರ್ಕೊಂಡು ಹೋಗ್ತಾನೆ. ಅದಲ್ಲದೆ ಶ್ರವಣ ಮಾಡಿಸ್ತಾನೆ. ಇವೆಲ್ಲ ಕರ್ಮ ನಮ್ಮ ಸ್ಟೆಪ್ಗಳೇ. ಮನನ ಮಾಡಿಸ್ತಾನೆ, ಧ್ಯಾನ ಮಾಡಿಸ್ತಾನೆ, ಕೊನೆಗೆ ಜ್ಞಾನ ಬರೆಸ್ತಾನೆ. ಆ ಜ್ಞಾನವೂ ಕೂಡ ಪರೋಕ್ಷ ಜ್ಞಾನ ಬಂದರೆ ಅದು ಒಂದು ಕ್ರಮ, ಕೇವಲ ಶಾಸ್ತ್ರಜನ್ಯವಾದ ಜ್ಞಾನ. ಅದು ಮುಂದೆ ಅಪರೋಕ್ಷ ಜ್ಞಾನ. ಅಪರೋಕ್ಷ ಜ್ಞಾನದಲ್ಲೂ ಕೂಡ ಮೊದಲು ಮಾನಸಾಪರೋಕ್ಷ, ಮನೋವೃತ್ತಿ ರೂಪವಾದ ಅಪರೋಕ್ಷ ಜ್ಞಾನ. ಅದನ್ನು ಕೊಟ್ಟು ಅದು ಒಂದು ಕಾಲದಲ್ಲಿ ಅದನ್ನು ಬಿಡಿಸಿ ಕೊನೆಗೆ ಸ್ವರೂಪಾಪರೋಕ್ಷವನ್ನೇ ಕೊಡ್ತಾನೆ. ಅದು ಒಂದು ಕ್ರಮವೇ. ಸ್ವರೂಪಾಪರೋಕ್ಷವನ್ನು ಕೊಟ್ಟ ಮೇಲೆ ಮುಕ್ತರನ್ನಾಗಿ ಮಾಡಿ ಅಲ್ಲಿ ಸುಖವನ್ನು ಕೊಡ್ತಾನೆ. ಒಟ್ಟಾರೆ ಒಬ್ಬ ಸಾಧಕನ ಜೀವನದಲ್ಲಿ ಆಗುವಂತಹ ಎಲ್ಲಾ ಥರದ ಸ್ಟೆಪ್ಗಳಿಗೂ ಕೂಡ ಅವನೇ ಕಾರಣ. ಒಂದು ಗಾದೆ ಮಾತು ಕನ್ನಡದಲ್ಲಿ ಹೇಳ್ತಿರ್ತಾರೆ, ನಡೆಯುವವರಿಗೂ ಬೀಳುವವರಿಗೂ ಭೂಮಿಯೇ ಆಧಾರ ಅಂತ ಹೇಳಿ. ಹಾಗೆ ನಾವು ನಡೀಲಿಕ್ಕೆ ಈಗ ತಾನೇ ಕಲಿತಾ ಇರುವವರು, ಹಾಗೆ ನಡೀತಾ ಬೀಳ್ತಾ ಏಳ್ತಾ ಮುನ್ನಡಿಬೇಕಾಗಿದೆ. ಆ ಥರದ ನಮ್ಮ ಎಲ್ಲಾ ಕ್ರಮಗಳಿಗೂ ಭಗವಂತ ಕಾರಣ ಅಂತ ಕ್ರಮ ಎಂಬ ಶಬ್ದದಿಂದ ಆತನನ್ನ ನಮ್ಮನ್ನು ಮುನ್ನಡೆಸುವವನಂತ ಉಪಾಸನೆ ಮಾಡಬೇಕು. ಅಲ್ಲಿಗೆ ಕ್ರಮ ಎಂಬ ಶಬ್ದದ ವ್ಯಾಖ್ಯಾನ ಮತ್ತು ಅದಕ್ಕೆ ಸಂಬಂಧಪಟ್ಟ ಬೃಹತಿ ಮಂತ್ರದ ವ್ಯಾಖ್ಯಾನ ಕೂಡ ಸಮಾಪ್ತವಾಗಿದೆ.